ನಾವಿವಾಗ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತೀವಿ. ಅದನ್ನು ನೋಡಿದ ಕೂಡಲೇ ಇದು ಕೆಸರುಗುಂಡಿ ಅಥವಾ ಯಾವುದೋ ಓಟಕ್ಕೆ, ಕೆಸರುಗದ್ದೆ ಓಟಕ್ಕೆ ಸಿದ್ಧಪಡಿಸಿರುವಂತಹ ಟ್ರ್ಯಾಕ್ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಆದರೆ ಅದು ಹಾಗಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಇದು ಕೂಡ ಒಂದು. ಮಳೆಯಿಂದಾಗಿ ಹೆಂಗಿದೆ ಪರಿಸ್ಥಿತಿ, ಆ ರೋಡ್ನ ಕತೆ ಹೆಂಗೆ, ಪ್ರಯಾಣಿಕರು ಪರದಾಡ್ತಿರೋ ರೀತಿ ಹೇಗೆ, ನೀವೇ ನೋಡಿ. ಇದು ಕೆಸರುಗದ್ದೆ ಓಟದ ಸ್ಥಳ ಅಲ್ಲ, ನಗರದ ಚಲ್ಲಘಟ್ಟ ಹೊಸಹಳ್ಳಿ ಮುಖ್ಯ ರಸ್ತೆ. ಈ ರಸ್ತೆಗೆ ಬಾಡಿಗೆಗೆ ಬರಲ್ಲ ಆಟೋಗಳು. ಮಲೆನಾಡು ಹಾಗೆ ಕರಾವಳಿ ಭಾಗಗಳಲ್ಲಿ ಏನು ಕೆಸರುಗದ್ದೆ ಓಟ ಆಗಿರ್ಬೋದು, ಹಾಗೆ ಕಂಬಳಕ್ಕಾಗಿ ಕೃತಕವಾಗಿ ಕೆಸರು ಓಟಕ್ಕೆ ಹೆಲ್ಪ್ ಆಗಲಿ ಅಂತ ಈ ರೀತಿಯಾಗಿ ನಿರ್ಮಾಣ ಮಾಡ್ಕೋತಾರೆ. ಆದರೆ ಇದು ನೀವು ನೋಡ್ತಾ ಇರುವಂಥದ್ದು ಯಾವುದೋ ಮಲೆನಾಡು ಅಥವಾ ಕರಾವಳಿ ಭಾಗದಲ್ಲಿ ಮಾಡಿರುವಂಥ ಕೆಸರು ಓಟಕ್ಕೆ ಮಾಡಿರುವಂಥ ರೋಡ್ ಅಲ್ಲ, ರಸ್ತೆ ಅಲ್ಲ. ಇದು ಬೆಂಗಳೂರಿನ ಚಲ್ಲಘಟ್ಟ ಮತ್ತು ಹೊಸಹಳ್ಳಿ ಮುಖ್ಯ ರಸ್ತೆ. ಈ ರಸ್ತೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ದಾರುಣವಾಗಿದೆ ಅಂತ ಅಂದರೆ, ಕಳೆದ 2-3 ದಿನಗಳಿಂದ ಸುರಿದಂಥ ಈ ಜಡಿ ಮಳೆ ಏನಿದೆ, ಜಡಿ ಮಳೆಯ ಎಫೆಕ್ಟ್ ಈ ರೀತಿಯಾಗಿ ಅಂದರೆ ಇಲ್ಲಿ ಪೈಪ್ಲೈನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಏನು ರಸ್ತೆ ಇತ್ತು, ಆ ರಸ್ತೆಯೆಲ್ಲ ಕೂಡ BDA ಅಧಿಕಾರಿಗಳು ಸಿಬ್ಬಂದಿಗಳೆಲ್ಲರೂ ಕೂಡ ಅದನ್ನು ತೆಗೆದಿದ್ರು. ಕಾಮಗಾರಿ ಕೂಡ ಮುಗ್ದಿತ್ತು. ಆದರೆ 6 ತಿಂಗಳಿಂದ ಇಲ್ಲಿ ಯಾವುದೇ ರೀತಿಯಾಗಿ ಜಲ್ಲಿ ಹಾಕುವಂಥದ್ದು, ಡಾಂಬರೀಕರಣ ಮಾಡುವಂಥದ್ದು ಯಾವುದೂ ಕೂಡ ಆಗಿರಲಿಲ್ಲ. ಅದರ ಎಫೆಕ್ಟ್ ಈಗ ಮಳೆ ಏನು ಜಡಿ ಮಳೆ ಬಿತ್ತು, ಜಡಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ದಾರುಣ ಪರಿಸ್ಥಿತಿಗೆ ಈ ರಸ್ತೆ ಬಂದಿದೆ. ಈ ದಾರುಣ ಪರಿಸ್ಥಿತಿಯ ರಸ್ತೆಯಲ್ಲೇ ಜನ ಓಡಾಡುವಂಥ ದುಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ತುಂಬಾ ಜಾಗರೂಕತೆಯಿಂದ ಓಡಾಡಬೇಕು. ಯಾಕಂದರೆ ಪ್ರತಿದಿನವೂ ಕೂಡ 10 ಆಕ್ಸಿಡೆಂಟ್ಗಳಾಗ್ತವೆ, 10 ಜನ ಇಲ್ಲಿ ಬೀಳ್ತಾರೆ, ಎದ್ದು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಕೆಸರುಮಯವಾಗಿದೆ ರಸ್ತೆ. ಇದು ಕೇವಲ 100 ಅಡಿಯೋ ಅಥವಾ 100 ಮೀಟರೋ ಅಷ್ಟಲ್ಲ, ಇದು ಸುಮಾರು ಒಂದು 3-4 ಕಿಲೋಮೀಟರ್ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಒಂದೇ ಒಂದಿಂಚು ಡಾಂಬರ್ ಕಾಣದ, ಕಣ್ಣು ಹಾಯಿಸಿದಷ್ಟು ಕೆಸರೇ ಕಾಣುವ, ವಾಹನಗಳಿರ್ಲಿ ನಡೆಯಲು ಆಗದಂತಹ ದುಸ್ಥಿತಿಯ ಈ ರಸ್ತೆ ಚಲ್ಲಘಟ್ಟ ಹೊಸಹಳ್ಳಿ ಮುಖ್ಯ ರಸ್ತೆ. ವಾಹನ ಸಂಚಾರ ಮಾಡೋರದ್ದು ಒಂದು ರೀತಿಯ ನರಕವಾದ್ರೆ, ನಡೆದಾಡುವವರದ್ದಂತೂ ಮತ್ತೊಂದು ಲೆವೆಲ್ನ ನರಕದ ಪರಿಸ್ಥಿತಿ. ಇಲ್ಲೊಬ್ರು ಹಿರಿಯ ಮಹಿಳೆ ಆಸ್ಪತ್ರೆಗೆ ಬರಲು ಆಟೋದಲ್ಲಿ ಬಂದಿದ್ದಾರೆ. ಆದ್ರೆ ಆಟೋ ಡ್ರೈವರ್ ಕೆಸರು ರಸ್ತೆ ಆಗಲ್ಲ ಅಂತ ರಸ್ತೆಯಲ್ಲೇ ಇಳಿಸಿ ಹೋದ್ನಂತೆ. ಪಾಪ ಈ ಮಹಿಳೆ ಚಪ್ಪಲಿ ಕೈಲಿ ಹಿಡಿದು ನಡೆದುಕೊಂಡೇ ಆಸ್ಪತ್ರೆಗೆ ಬಂದಿದ್ದಾರೆ. ಆಟೋದವರು ನಾವು ಕೆಸರಾಯ್ತದೆ ಬರಲ್ಲ ಅನ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಬಿದ್ದೋಗೋರು, ನಮ್ಮಂತ ವಯಸ್ಸಾಗಿರೋರು ಬಿದ್ರೆ ಕೈ ಕಾಲು ಮುರಿದಾಕೊಂಡ್ರೆ ಯಾರು ಅಲ್ಲಿ ಬರಲ್ಲ ಅಂತಾರಲ್ಲ. ನಾನು ಹಾಸ್ಪಿಟ್ಲಿಗೆ ಬರಬೇಕು, ಬಂದು ನೋಡಿ ಇವಾಗ ನೋಡಿದ್ರಲ್ಲ ನೀವೇನು, ಕೈಯಲ್ಲಿ ಜಾರ್ಕೊಂಡು ಬಂದಿದ್ದೆ. ಅಲ್ಲಿಂದ ಚಪ್ಪಲಿ ಇಟ್ಕೊಂಡು ಕೈಲಿ ಮೆಲ್ಲಗೆ ಬಂದು ಇಲ್ಲಿ ಕೈ ಕಾಲು ತೊಳ್ಕೊಂಡು ಹಾಸ್ಪಿಟ್ಲ್ ಒಳಗಡೆ ಹೋಗಿದ್ದು. ಒಳಗಡೆ ಬರೋಕೆ ಆ ಸ್ಕೂಲಿಂದ ಹಿಂದಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಅದಕ್ಕೆ ಬಂದು ನಾವು ಹುಷಾರಿಲ್ಲ ಅಂದ್ರೆ ಬರಲೇಬೇಕು ಅಲ್ವಾ. ಯಾವಾಗ ಸರ್ ರೆಡಿ ಮಾಡ್ತಾರೆ ಇದನ್ನ? ಬೆಂಗಳೂರು ರೋಡ್ ಹಿಂಗೆ ಅಂದರೆ ಬೇಸತ್ತೋಗಿರ್ತದೆ ನೋಡೋರಿಗೆ ಅಷ್ಟೇನೆ. ಬೆಂಗಳೂರು ರೋಡಲ್ಲ ಇದು. ಅವ್ರವ್ರ ಮನೆಗಳು ತವನು ಚೆನ್ನಾಗಿರ್ತದೆ. ಈ ಜನ ಸಾರ್ವಜನಿಕರು ಓಡಾಡೋದೆಲ್ಲ ಓಡಾಡ್ಕೊಳ್ಳಿ ಬಿಡಿ, ಯಾರನ್ನ ಬೀಳಿ ಯಾರನ್ನ ಸಾಯಿಲಿ ಅಲ್ವಾ. ಇದು ಹೇಗಿದೆ, ಬೆಂಗಳೂರು ಅಥವಾ ಬೇರೆ ಹಳ್ಳಿಲಿ ಇದೀವೋ ಅಂತ ಗೊತ್ತಾಗ್ತಿಲ್ಲ. ಅದ್ರ ಜೊತೆಗೆ ನಾ ಬಂದಿದ್ದು ಇಲ್ಲಿ ಕ್ಲಿನಿಕ್ಕಿಗೆ ಬಂದು ನಾನು ನನ್ನ ಮಗನ ತೋರಿಸಿದ ಬದಲು ನಾನೇ ಬಿದ್ದು ಈ ಕ್ಲಿನಿಕ್ಕಿಗೆ ಟ್ರೀಟ್ಮೆಂಟ್ ತೊಗೊಳಂಗೆ ಆಗೋಂಗಿದೆ. ಅಷ್ಟು ಕೆಸರಿದೆ. ಬೀಳಲಿಲ್ಲ, ಗಾಡೀಲಿ ಬರ್ಬೇಕಾದ್ರೆ ತುಂಬ ಕಷ್ಟದಲ್ಲಿ ಬಂದೆ. ಬೀಳಂಗೆ ಆಗ್ತಿತ್ತು. ಈ ರೋಡಲ್ಲಿ ಹೇಗೆ 2 ವೀಲರ್ ಓಡಿಸೋಕ್ಕಾಗುತ್ತೆ? ಪಕ್ಕದಲ್ಲಿ ಒಂದು 4 ವೀಲರ್ ಬಂದರೆ ನಮ್ಮ ಕತೆ ಗೋವಿಂದ ಅಷ್ಟು. ಅಲ್ಲ, ಇದೇನು ಹೊಸದಲ್ಲ. ನಾನು ಓಡಾಡೋ ಕಡೆ ಎಲ್ಲ ಬೆಂಗಳೂರಲ್ಲಿ ಇದೇ ಥರನೇ ಇರೋದು. ಏನು ಯಾರು ಏನು ಮಾಡಲ್ಲ ಸರ್, ನಾವು ಅಭ್ಯಾಸ ಮಾಡ್ಕೋಬೇಕಷ್ಟೇ. ಗಿಲ್ಮೆಟ್ ಹಾಕೊಂಡು ಇರೋ ರಸ್ತೆಯಲ್ಲಿ ಹೇಗಿದೆಯೋ ಆಗ ಓಡಾಡೋದು ನಾವು ಅಭ್ಯಾಸ ಮಾಡ್ಕೋಬೇಕಷ್ಟೇ. ಬ್ರ್ಯಾಂಡ್ ಬೆಂಗಳೂರಿನ ಈ ರಸ್ತೆಯನ್ನ ನೋಡಿದ್ರೆ ಕಂಬಳ ಕೆಸರುಗದ್ದೆ ಓಟಕ್ಕೆ ಏನಾದ್ರೂ ಈ ರೀತಿ ಮಾಡಿದ್ದಾರ ಅಂದುಕೊಳ್ಳುವಂತಾಗಿದೆ. ಈ ರಸ್ತೆಯ ಈ ದುಸ್ಥಿತಿಗೆ ಕಾರಣ BDA ಮಾಡಿದ ಕಾಮಗಾರಿಯಂತೆ. ಝಡಿ ಮಳೆಗೆ ಈ 4 ಕಿಲೋಮೀಟರ್ ಉದ್ದದ ರಸ್ತೆ ಸಂಪೂರ್ಣ ಕೆಸರು ರಸ್ತೆಯಾಗಿದೆ. ಈ ರಸ್ತೆಗೆ ಆಟೋಗಳು ಸಿಗದಷ್ಟು ಬರದಷ್ಟು ದಾರುಣವಾಗಿದೆ. ವಯಸ್ಸಾದವರಂತೂ ಈ ರಸ್ತೆಯಲ್ಲಿ ನಡೆದಾಡಲು ಆಗದೆ ಯಾತನೆ ಅನುಭವಿಸುತ್ತಿದ್ದಾರೆ. ವಾಹನ ಸವಾರರು ಎದ್ದು ಬಿದ್ದು ವಾಹನ ಸಂಚಾರ ಮಾಡುವಂತಾಗಿದೆಯಂತೆ. ಇದೇನು ಓಡಾಡಕ್ಕಾಗ್ತದ? ಜನ ಏನೋ ಬಿದ್ರೆ ರೋಡ್ ಹೆಂಗಿದೆ ನೋಡಿ. ಪ್ರತಿಯೊಂದು ರೋಡ್ ಬೆಂಗಳೂರಿಂದ ಹಳ್ಳಿ ಲೆವೆಲಲ್ಲೂ ಇದೆ ಸರ್ ರೋಡು. ಸರ್ ಸುಮಾರು ಆಲೆ ತಿಂಗಳಾನ್ಗಟ್ಲೆ ಆಗೋಯ್ತಿದ್ದು ರೋಡು. ಮಳೆ ಇಲ್ಲ ಸರ್, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಮಳೆ ಬಂದಾಗೆಲ್ಲ ಇದೇ ಗೋಳು. ಕೆಲಸನೇ ಮಾಡೋಕ್ಕಾಗ್ತಾಯಿಲ್ಲ ಅವರು. ಎಲ್ಲ ಅದೇನೋ ಫ್ರೀ ಕೊಟ್ಕೊಂಡು ಕೆಲಸ ಒಂದು ಕಡೆನೂ ಮಾಡಿಲ್ಲ ಅವರು. ಇಲ್ಲಿ ನೋಡಿ ಸರ್, ಏಕವಾಗಿ ನೀವೇ ಗೊತ್ತಾಗ್ಬಿಡುತ್ತೆ. ತುಂಬ ಕಷ್ಟ ಇದೆ ಸರ್. ಆಗ್ತದೆ ಬಿದ್ದರೆ ಏನಾಗ್ತದೆ ನೋಡಿ ಸರ್, ನೀವೇ ನೋಡಿ ಹೆಂಗಿದೆ ನೋಡಿ ರೋಡು. ತುಂಬ ಕಷ್ಟಪಟ್ಟು ಹೋಗ್ತಾ ಇದ್ದೀವಿ. ಡೈಲಿ ಇದೇ ಕೆಲಸ ಸರ್. ನಾವು ಡ್ಯೂಟಿಗೆ ಹೋಗಬೇಕು, ಸಿಟಿ ಒಳಗಡೆ ಹೋಗಬೇಕು ಸರ್. ಇದು ಚಳ್ಳಘಟ್ಟ ಹೊಸಪಳ್ಳಿಯ ಬೆಟ್ಟಂಪಳ್ಳಿಯ ರೋಡ್. ಇದು ಈ BDA ಕಾಮಗಾರಿಕೆ ಮಾಡ್ತಾ ಇದ್ದಾರೆ. ಎಲ್ಲ ರೋಡ್ಗಳು ಹೊಡೆದ್ಬಿಟ್ಟು ಎಲ್ಲ ಕಿತ್ತಿಗೆ ಅಧ್ವಾನ ಮಾಡಾಕ್ಯಾರೆ. ಪೈಪ್ ಹಾಕ್ಬಿಟ್ಟು ಅದಕ್ಕೆ ಜಲ್ಲಿನೂ ಹಾಕಿಲ್ಲ, ಏನಿಲ್ಲ. ಎಷ್ಟೋ ಜನ ಬಿದ್ದಾರೆ, ಎದ್ದಾರೆ. ಅವಾಗಲೂ ಹೆಚ್ಚು ಕಡಿಮೆ ಒಂದು 6 ತಿಂಗಳ ಮೇಲೆ ಆಗೈತೆ ಸರ್. ಮಳೆ ಬರ್ತಾ ಇರೋದ್ರಿಂದ ಯಾವಾಗಲೂ ಮಳೆ ಬಂದರೆ ಹಿಂಗೆ ಆಗ್ತದೆ ರೋಡ್. ಇಲ್ಲಿಂದ ಚಳ್ಳಘಟ್ಟ ಬೈರಳ್ಳಿವರೆಗೂ ಹಿಂಗೆ ಇರುತ್ತೆ ರೋಡು. ಎಷ್ಟೋ ಜನ ಬಿದ್ದು ಅವರೇ, ಕಾಲು ಮುರ್ಕೊಂಡು ಅವರೇ. MLAಗಳು ಅದೇನು ಮಾಡ್ತಾರೋ ಏನು ಕಥೆನೋ ಗೊತ್ತಿಲ್ಲ. ಒಟ್ನಲ್ಲಿ ಈ ರಸ್ತೆಯ ಜನರಂತೂ ಬಿಸಿಲಾದ್ರೆ ಧೂಳು ಅಂತ ಕಷ್ಟಪಟ್ರೆ
ಮಳೆ ಬಂದ್ರೆ ಕೆಸರು ರಸ್ತೆಯಲ್ಲಿ ಓಡಾಡುವ ದುಸ್ಥಿತಿ. ಇನ್ನಾದ್ರೂ ನಮ್ಮ ಕಷ್ಟ ಬಗೆಹರಿಸಿ ಅಂತಿದ್ದಾರೆ ಪಬ್ಲಿಕ್ಸ್. ಹಿಡಿಶಾಪವನ್ನು ಹಾಕ್ತಿದ್ದಾರೆ. ಬೇಸಿಗೆ ಇದ್ದರೆ ಅಥವಾ ಬಿಸಿಲಿದ್ರೆ ಇಲ್ಲಿ ಧೂಳುಮಯ ಆಗುತ್ತೆ ರಸ್ತೆ. ಈ ರೀತಿಯಾಗಿ ಏನಾದರೂ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಸರು ಗುಂಡಿಗಿಂತ ಕಡೆಯಾಗಿರುತ್ತೆ. ಇದು ಬೆಂಗಳೂರು ಅಥವಾ ಎಲ್ಲಿದ್ದೀವಿ ನಾವು ಅನ್ನೋ ಥರದ ಪ್ರಶ್ನೆ ನಮಗೆ ಶುರುವಾಗುತ್ತೆ ಅನ್ನೋ ಥರದ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಥರದ ದಾರುಣ ಪರಿಸ್ಥಿತಿಗೆ ಜನರನ್ನು ದೂಡುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಮಾದೇಶ್ ಆನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.